ಅಭಿನವ ಶಂಕರ ಅಧ್ಯಾಯ 13 ಮತ್ತೆ ಜೈತಯಾತ್ರೆ. ಶೃಂಗೇರಿಗೆ ಹಿಂತಿರುಗಿದ ನಂತರ ಸುಮಾರು 2 ವರ್ಷಗಳ ಕಾಲ ಸ್ವಸ್ಥಳದಲ್ಲಿಯೇ ಇದ್ದ ಗುರುಗಳು ಪೂಜೆ ಜಪ ತಪೋನುಷ್ಠಾನಗಳಲ್ಲಿಯೂ ಗ್ರಂಥ ಪರಿಶೀಲನೆಯಲ್ಲಿಯೂ ಮಗ್ನರಾಗಿದ್ದರು. ಶ್ರೀಗಳವರು ಉದ್ದೇಶಪಟ್ಟಿದ್ದಂತೆ ಅವರ ಪ್ರಥಮ ಯಾತ್ರೆಯು ಪೂರ್ಣವಾಗಿರಲಿಲ್ಲ. ಅನಿರೀಕ್ಷಿತವಾಗಿ ನಿಂತು ಹೋಗಿತ್ತು. ಶೃಂಗೇರಿಗೆ ಹಿಂತಿರುಗಿದ ನಂತರ ಶ್ರೀಗಳವರನ್ನು ಪ್ರಾರ್ಥಿಸಿ ಅನೇಕ ಆಹ್ವಾನ ಪತ್ರಗಳು ಮತ್ತೆ ಮತ್ತೆ ಬರುತ್ತಲೇ ಇದ್ದವು. ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ಚಾಮರಾಜ ಒಡೆಯರವರು ಶ್ರೀಗಳವರಲ್ಲಿ ವಿಜ್ಞಾಪನೆಯನ್ನು ಕಳಿಸಿ ಅವರು ಸಂಚಾರವನ್ನು ಕೈಗೊಂಡು ಮೈಸೂರು ನಗರಕ್ಕೆ ದಯಮಾಡಿಸಬೇಕೆಂದು ಶ್ರೀಗಳವರ ಯಾತ್ರಾ ಸಂಕಲ್ಪವು ಜಯಪ್ರದವಾಗಿ ನೆರವೇರುವುದಕ್ಕೆ ಎಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಡುವುದಾಗಿಯೂ ಪ್ರಾರ್ಥಿಸಿದ್ದರು. ಹೀಗೆ ಅನೇಕ ಕಡೆಗಳಿಂದ ಪ್ರಾರ್ಥನೆಗಳು ಬರುತ್ತಿರಲು ಶ್ರೀಗಳವರು ಆಲೋಚಿಸಿ ಯಾತ್ರೆಯನ್ನು ಕೈಗೊಳ್ಳಲು ನಿರ್ಧರಿಸಿ ಸಿದ್ಧತೆಗಳನ್ನು ಮಾಡುವಂತೆ ನೌಕರರಿಗೆ ಸೂಚಿಸಿದರು. ಸಿದ್ಧ ಸಂಕಲ್ಪರಾಗಿದ್ದ ಗುರುಗಳು 1891ರಲ್ಲಿ ತಮ್ಮ 2ನೇ ಸಂಚಾರವನ್ನಾರಂಭಿಸಿ ಹುಲಗಾರು, ಕಿಗ್ಗ, ಚಿಕ್ಕಮಗಳೂರು, ಬೇಲೂರು, ಹಾಸನಗಳ ಮುಖಾಂತರ ಮೈಸೂರು ನಗರಕ್ಕೆ ದಯಮಾಡಿಸಿದರು. ಅಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ಸ್ವಾಗತವು ನೀಡಲ್ಪಟ್ಟಿತು. ಶ್ರೀಗಳವರು ಮಠ ಮತ್ತು ಅರಮನೆಯ ಸಕಲ ಗೌರವಗಳೊಡನೆ ಮೆರವಣಿಗೆಯಲ್ಲಿ ಅರಮನೆಗೆ ದಯಮಾಡಿಸಿದರು. ಅರಮನೆಯಲ್ಲಿ ಮಹಾರಾಜರವರಿಂದ ಧೂಳಿ ಪಾದಪೂಜೆಯಾದ ನಂತರ ತಮ್ಮ ಬಿಡಾರಕ್ಕೆಂದು ಸಜ್ಜುಗೊಳಿಸಲ್ಪಟ್ಟಿದ್ದ ನಂಜರಾಜ ಬಹದ್ದೂರ್ ಛತ್ರಕ್ಕೆ ದಯಮಾಡಿಸಿದರು. ಆ ವರ್ಷದ ವ್ಯಾಸ ಪೂಜೆಯನ್ನು, ಚಾತುರ್ಮಾಸ್ಯ ವ್ರತವನ್ನು, ಸಭಾ ಗಣಪತಿ ಸದಸ್ಸನ್ನು ಮತ್ತು ಶರನ್ನವರಾತ್ರಿ ಉತ್ಸವವನ್ನು ಶ್ರೀಗಳವರು ಮೈಸೂರಿನಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದರು. ಸಭಾಗಣಪತಿ ವಿದ್ವತ್ ಸದಸ್ಸನ್ನು 10 ದಿನಗಳ ಕಾಲ ನಡೆಸಿ ವಿದ್ವತ್ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದರು. ಮಠದ, ಅರಮನೆಯ ಮತ್ತು ದೇಶದ ಇತರ ಸ್ಥಳಗಳಿಂದ ಬಂದಿದ್ದ ವಿದ್ವತ್ ಸಭೆಯಲ್ಲಿ ಭಾಗವಹಿಸಿದ್ದ ಪಂಡಿತರನ್ನು, ಪಾಠಶಾಲೆಯ ವಿದ್ಯಾರ್ಥಿಗಳನ್ನು ಖಿಲ್ಲತ್ತು ಸಂಭಾವನೆಗಳಿಂದ ಆಶೀರ್ವದಿಸಿ ಅನುಗ್ರಹಿಸಿದರು. ಅದೇ ಕಾಲದಲ್ಲಿ ಅನೇಕ ಲೌಕಿಕ ಪ್ರಮುಖರು, ಅಧಿಕಾರ ವರ್ಗದವರು ಶ್ರೀಗಳನ್ನು ದರ್ಶಿಸಿ ವಿಗ್ರಹಾರಾಧನೆ, ಬಾಲ್ಯ ವಿವಾಹ ಪದ್ಧತಿ, ಸಮುದ್ರ ಪರ್ಯಟನಕ್ಕೆ ಬಹಿಷ್ಕಾರ ಮುಂತಾದ ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ಸಮಸ್ಯೆಗಳನ್ನು ಶ್ರೀಗಳವರಲ್ಲಿ ಅರಿಕೆ ಮಾಡಿಕೊಂಡು ಅವಕ್ಕೆಲ್ಲ ಪರಿಹಾರವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಶ್ರೀಗಳವರು ಅವರ ಸಂದೇಹ ಸಂಶಯಗಳನ್ನು ಶಾಸ್ತ್ರಾಧಾರಗಳಿಂದಲೂ ಅನೇಕ ಯುಕ್ತಿಗಳಿಂದಲೂ ಪರಿಹರಿಸಿದ್ದರು. ಅದೇ ಸಮಯದಲ್ಲಿ ಮೈಸೂರಿನ ಶ್ರೀ ಮನ್ಮಹಾರಾಜರವರ ಪಾಠಶಾಲೆಯಲ್ಲಿ ಶ್ರೀ ವಿದ್ಯಾಗಣಪತಿಯನ್ನು ಪ್ರತಿಷ್ಠಿಸಿ ಆ ಮೂರ್ತಿಯಲ್ಲಿ ವಿಶೇಷ ಸಾನ್ನಿಧ್ಯ ಉಂಟಾಗುವುದಕ್ಕಾಗಿ ತಾವೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ನೆರವೇರಿಸಿದರು. ಮೈಸೂರು ಅರಮನೆಯ ಆವರಣದಲ್ಲಿರುವ ಶ್ರೀ ತೃಣೇಶ್ವರ ದೇವಾಲಯದಲ್ಲಿರುವ ಶ್ರೀ ಶಂಕರಾಚಾರ್ಯ ಮತ್ತು ಅವರ ಶಿಷ್ಯರ ವಿಗ್ರಹಗಳನ್ನು ಶ್ರೀಗಳವರೇ ಪ್ರತಿಷ್ಠಿಸಿದರೆಂದು ಪ್ರತೀತಿ ಇದೆ. ಶ್ರೀ ಸ್ವಾಮಿಗಳವರು ತಮ್ಮ ಮೈಸೂರು ವಸತಿ ಕಾಲದಲ್ಲಿ ಮಾಡುತ್ತಿದ್ದ ಅನ್ನದಾನವು ಅತ್ಯಂತ ಪ್ರಸಿದ್ಧವಾಗಿದ್ದು ಚಿರಸ್ಮರಣೀಯವಾಗಿತ್ತು. ಮೈಸೂರಿನಲ್ಲಿ ಮಹಾರಾಜರನ್ನು, ಪ್ರಜೆಗಳನ್ನು ಫಲಮಂತ್ರಾಕ್ಷತೆಗಳಿಂದ ಆಶೀರ್ವದಿಸಿ ಅನುಗ್ರಹಿಸಿದ ಶ್ರೀಗಳವರು ತಮ್ಮ ಯಾತ್ರೆಯನ್ನು ಮುಂದುವರೆಸಿದರು. ಪ್ರಸಿದ್ಧ ಶೈವ ಕ್ಷೇತ್ರವಾಗಿದ್ದ ನಂಜನಗೂಡಿಗೂ ಶ್ರೀಗಳವರಿಗೂ ಒಂದು ವಿಧವಾದ ಆತ್ಮೀಯ ಬಾಂಧವ್ಯವಿರುವುದಲ್ಲವೇ? ಅಲ್ಲಿ 22 ದಿನಗಳ ಕಾಲ ವಸತಿ ಮಾಡಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಅಭಿಷೇಕ ಪೂಜಾದಿಗಳನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅಲ್ಲಿಂದ ಚಾಮರಾಜನಗರ, ಗುಂಡ್ಲುಪೇಟೆ, ಹೆಗ್ಗಡದೇವನಕೋಟೆ, ಹುಣಸೂರು, ಅರಕಲಗೂಡುಗಳ ಮಾರ್ಗವಾಗಿ ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿರುವ ತಲಕಾವೇರಿಗೆ ದಯಮಾಡಿಸಿದರು. ಅಲ್ಲಿ ಸುವರ್ಣ ನಾಣ್ಯಗಳಿಂದ ಶ್ರೀ ಕಾವೇರಿ ನದಿಯ ಮೂಲ ಸ್ಥಾನವನ್ನು ಪೂಜಿಸಿ ಕೊಡಗಿನ ಜನರ ಭಕ್ತಿ ಗೌರವಗಳನ್ನು ಸ್ವೀಕರಿಸಿ ಅನಂತರ ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಶಿವನಸಮುದ್ರ, ಕೊಳ್ಳೇಗಾಲ, ಚಾಮರಾಜನಗರಗಳ ಮೂಲಕ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಸತ್ಯಮಂಗಲವೆಂಬ ಪಟ್ಟಣಕ್ಕೆ ದಯಮಾಡಿಸಿದರು. ಅಲ್ಲಿ ಭವಾನಿ ನದಿಯ ತೀರದಲ್ಲಿರುವ ಶೃಂಗೇರಿ ಮಠದಲ್ಲಿಯೇ ಬಿಡಾರ ಮಾಡಿ ಚಾತುರ್ಮಾಸ್ಯ ವ್ರತವನ್ನು, ಸಭಾಗಣಪತಿ ಸದಸ್ಸನ್ನು ಅಲ್ಲಿಯೇ ನಡೆಸಿದರು. ಅಲ್ಲಿಂದ ಗೋಪಿಚೆಟ್ಟಿಪಾಳ್ಯಕ್ಕೆ ದಯಮಾಡಿಸಿ ಅಲ್ಲಿಯೇ ಶರನ್ನವರಾತ್ರಿ ಉತ್ಸವವನ್ನೂ ನಡೆಸಿದರು. ಗೋಪಿಚೆಟ್ಟಿಪಾಳ್ಯದಲ್ಲಿ ಶಿವಕೊಳಂದೈ ಮೊದಲಿಯಾರ್ ಎಂಬ ಭಕ್ತನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ದೇವಸ್ಥಾನವನ್ನು ಕಟ್ಟಿಸಿದ್ದನು. ಶ್ರೀಗಳವರನ್ನು ಆ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾದಿ ಕಾರ್ಯಕ್ರಮಗಳನ್ನು, ಕುಂಭಾಭಿಷೇಕವನ್ನು ಮಾಡಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡನು.
ಆತನ ಬಿನ್ನಹವನ್ನು ಮನ್ನಿಸಿದ ಶ್ರೀ ಗುರುಗಳು ವೈದಿಕ ವಿಧಾನದಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿಸಿ ದೇವತಾ ಸಾನ್ನಿಧ್ಯದಲ್ಲಿ ತಾವೇ ಸ್ವತಃ ಪೂಜಾದಿಗಳನ್ನು ನೆರವೇರಿಸಿ ಮಹಾಮಂತ್ರಗಳಿಂದ ಅಭಿಮಂತ್ರಿಸಿದರು. ಕೃತಕೃತ್ಯನಾದ ಶಿವಕೊಳಂದೈ ಮೊದಲಿಯಾರನನ್ನು ಭಕ್ತ ಜನವನ್ನು ಆಶೀರ್ವದಿಸಿ ಅಲ್ಲಿಂದ ಮುಂದಿನ ಸಂಚಾರವನ್ನು ಕೈಗೊಂಡರು. ಅನೇಕ ಶಿಷ್ಯರ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀಗಳವರು ಈರೋಡು, ಭವಾನಿ ಮುಂತಾದ ಸ್ಥಳಗಳಲ್ಲಿಯೂ ಅಲ್ಲೆಲ್ಲ ಹಂಚಿ ಹರಡಿದ್ದ ಅನೇಕ ಗ್ರಾಮಗಳಲ್ಲಿಯೂ ಸಂಚರಿಸಿದರು. ಶ್ರೀಗಳವರು ಪ್ರತಿದಿನವೂ ಶಿಷ್ಯರಿಗೂ ಇತರ ಪ್ರಜಾ ಸಮೂಹಕ್ಕೂ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ತೀರ್ಥ ಪ್ರಸಾದಗಳನ್ನು ಅನುಗ್ರಹಿಸಿ ಅದರಿಂದ ಬಾಹ್ಯ ಶುದ್ಧಿಯನ್ನು, ತಮ್ಮ ಸದುಪದೇಶದಿಂದ ಅಂತಃಶುದ್ಧಿಯನ್ನು, ಅಮೃತವಾಣಿಯಿಂದ ಮನಃಶುದ್ಧಿಯನ್ನು ಉಂಟು ಮಾಡುತ್ತಾ ಸಂಚರಿಸಿದೆಡೆಗಳಲ್ಲೆಲ್ಲ ಸನಾತನ ಧರ್ಮದ ವೈಶಿಷ್ಟ್ಯವನ್ನು, ಶ್ರೀ ಶಂಕರ ಭಗವತ್ಪಾದರ ಸಂದೇಶವನ್ನು ಅರುಹುತ್ತಾ ಜಾಗೃತಿಯನ್ನು ಮೂಡಿಸುತ್ತಾ ಸನಾತನ ಧರ್ಮ ಪ್ರಸಾರ ಮಾಡುತ್ತಿದ್ದರು. ಗೋಪಿಚೆಟ್ಟಿಪಾಳ್ಯದಿಂದ ಶ್ರೀ ಗುರುಗಳು ತಿರುಚರಪಳ್ಳಿ ಜಿಲ್ಲೆಯ ಅಯ್ಯಂಪಾಳಯಂ ಗ್ರಾಮಕ್ಕೆ ದಯಮಾಡಿಸಿದರು. ಅಲ್ಲಿ ತಾಂಡವರಾಯ ಪಿಳ್ಳೈ ಎಂಬ ಸದ್ಗೃಹಸ್ಥನಿದ್ದನು. ವಿಶೇಷವಾದ ಶ್ರದ್ಧಾಭಕ್ತಿಗಳನ್ನು ಹೊಂದಿದ್ದ ಆತನು ತಮ್ಮ ಕುಲದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ದೇವಾಲಯವನ್ನು ಕಟ್ಟಿಸಬೇಕೆಂದು ಸಂಕಲ್ಪಿಸಿದ್ದನು. ತನ್ನ ವಂಶ ಪಾರಂಪರ್ಯವಾಗಿ ನಡೆದು ಬಂದಿದ್ದ ಸಂಪ್ರದಾಯದಂತೆ ತನ್ನ ಸಂಪಾದನೆಯಲ್ಲಿ 1/3 ಭಾಗವನ್ನು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಬೇಕೆಂಬ ನಿಯಮವನ್ನು ಆತನು ಪಾಲಿಸುತ್ತಿದ್ದನು. ಅದಕ್ಕಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಸರ್ವಮತೀಯರಿಗೂ ಪೂಜಿಸಲು ಅನುಕೂಲವಾಗುವಂತಹ ವ್ಯವಸ್ಥೆಯನ್ನು ಏರ್ಪಡಿಸಬೇಕೆಂದು ಸಂಕಲ್ಪಿಸಿಯೂ ಇದ್ದನು. ಶೃಂಗೇರಿಯ ಶ್ರೀಗಳವರು ಕ್ಷೇತ್ರ ಸಂಚಾರ ಕ್ರಮದಲ್ಲಿ ತನ್ನ ಗ್ರಾಮಕ್ಕೆ ದಯಮಾಡಿಸಿದ್ದುದು ತನ್ನ ಅದೃಷ್ಟವೆಂದೇ ನಂಬಿದ್ದ ಪಿಳ್ಳೆಯು ಅವರಲ್ಲಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಗಳವರು ದೇವಸ್ಥಾನಕ್ಕೆ ಅಸ್ಥಿಭಾರ ಶಿಲಾಸ್ಥಾಪನೆ ಮಾಡಬೇಕೆಂದು ಅವರು ರಾಮೇಶ್ವರ ಸಂಚಾರವನ್ನು ಮುಗಿಸಿಕೊಂಡು ಹಿಂತಿರುಗುವುದರಲ್ಲಿ ದೇವಾಲಯವನ್ನು ಪೂರ್ಣ ಮಾಡಿಸಿ ದೇವಾಲಯದ ಕುಂಭಾಭಿಷೇಕಕ್ಕೆ ಸಿದ್ಧಪಡಿಸುವುದಾಗಿಯೂ ಭಿನ್ನವಿಸಿದನು. ಆತನ ಪ್ರಾರ್ಥನೆಯು ಕೇವಲ ತನ್ನ ಸ್ವಂತಕ್ಕಾಗಿರದೆ ಎಲ್ಲ ಜನಗಳ ಕ್ಷೇಮಾಭ್ಯುದಯಕ್ಕೂ ಕಾರಣವಾಗಿದ್ದುದರಿಂದ ಶ್ರೀಗಳವರು ತಮ್ಮ ಪೂಜಾನುಷ್ಠಾನಗಳನ್ನು ನೆರವೇರಿಸಿ ಅನಂತರ ಅಸ್ಥಿಭಾರ ಶಿಲಾಸ್ಥಾಪನೆ ಮಾಡಿದರು ಮತ್ತು ತಾಂಡವರಾಯ ಪಿಳ್ಳೆಯನ್ನು ಆಶೀರ್ವದಿಸಿ ಪ್ರಸಾದವನ್ನಿತ್ತು ಅನುಗ್ರಹಿಸಿದರು. ಅಯ್ಯಂವಾಳಯದಿಂದ ಹೊರಟ ಶ್ರೀಗಳವರು ಕೊಯಮತ್ತೂರು ಜಿಲ್ಲೆಯ ವರದರಾಜಪುರ ಎಂಬಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಶ್ರೀ ಸಭಾ ಗಣಪತಿ ಸದಸ್ಸನ್ನು ನಡೆಸಿದರು. ಕಡತೂರಿನಲ್ಲಿ ಶರನ್ನವರಾತ್ರಿ ಉತ್ಸವವನ್ನು ನಡೆಯಿಸಿ ಅನಂತರ ಮಧುರೈ ಜಿಲ್ಲೆಯ ಪಳನಿ ಕ್ಷೇತ್ರಕ್ಕೆ ದಯಮಾಡಿಸಿದರು. ಅಲ್ಲಿ ದಂಡಾಯುಧಪಾಣಿಯಾದ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಅರ್ಚನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ಮುಂದೆ ಮಧುರೈ ಪಟ್ಟಣಕ್ಕೆ ಆಗಮಿಸಿದರು. ಮಧುರೈ ಪಟ್ಟಣದಲ್ಲಿ ಶ್ರೀಗಳವರನ್ನು ಅತ್ಯಂತ ಹರ್ಷೋತ್ಸಾಹಗಳಿಂದಲೂ ಗೌರವ ಭಕ್ತಿಗಳಿಂದಲೂ ಸ್ವಾಗತಿಸಿದ ಭಕ್ತ ಜನವು ಅವರ ದರ್ಶನದಿಂದಲೂ ಅವರ ಅಮೃತವಾಣಿಯಿಂದಲೂ ಹರ್ಷ ಸಂತೋಷ ಭಾಜನರಾದರು. ಶ್ರೀ ಗುರುವರ್ಯರು ಶ್ರೀ ಮೀನಾಕ್ಷಿ ಅಮ್ಮನವರ ಕಲ್ಯಾಣ ಮಂಟಪದಲ್ಲಿಯೇ ಬಿಡಾರ ಮಾಡಿದ್ದು ಶ್ರೀ ಮೀನಾಕ್ಷಿ ಅಮ್ಮನವರನ್ನು ಶ್ರೀ ಸುಂದರೇಶ್ವರರನ್ನು ಪೂಜಿಸಿ ನೆರೆದಿದ್ದ ಜನ ಸಮೂಹಕ್ಕೆ ತೀರ್ಥ ಪ್ರಸಾದವನ್ನು ಅನುಗ್ರಹಿಸಿದರು. ಮಧುರೈ ಕ್ಷೇತ್ರದಲ್ಲಿ ಶ್ರೀಗಳವರು ವಸತಿ ಮಾಡಿದ್ದ ಕಾಲದಲ್ಲಿ ರಾಮನಾಡಿನ ರಾಜರಾಗಿದ್ದ ಭಾಸ್ಕರ ಸೇತುಪತಿಯವರು ಶ್ರೀಗಳವರನ್ನು ದರ್ಶಿಸಿ ಚಾತುರ್ಮಾಸ್ಯ ವ್ರತವನ್ನು, ಸಭಾಗಣಪತಿ ಸದಸ್ಸನ್ನು, ಶರನ್ನವರಾತ್ರಿ ಉತ್ಸವವನ್ನು ತಮ್ಮ ಸ್ವಸ್ಥಳವಾದ ರಾಮನಾಥಪುರದಲ್ಲಿಯೇ ನಡೆಸಬೇಕೆಂದು ಕೇಳಿಕೊಂಡರು. ಈ ಭಾಸ್ಕರ ಸೇತುಪತಿಯವರೇ ಸ್ವಾಮಿ ಶ್ರೀ ವಿವೇಕಾನಂದರನ್ನು ಅಮೆರಿಕಾದ ಚಿಕಾಗೋವಿನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಪ್ರೇರಿಸಿ ಸ್ವಲ್ಪ ನೆರವಾದ ಮಹನೀಯರು. ಸನಾತನ ಧರ್ಮ ಪ್ರೇಮಿಯಾದ ಈ ರಾಜರ ಪ್ರಾರ್ಥನೆಯನ್ನು ಅಂಗೀಕರಿಸಿದ ಶ್ರೀ ಗುರುವರ್ಯರು ಎಲ್ಲ ಸಿದ್ಧತೆಗಳನ್ನು ಮಾಡುವಂತೆ ರಾಜರಿಗೆ ಅನುಮತಿಯನ್ನಿತ್ತರು. ಶ್ರೀಗಳವರು ಮಧುರೈ ನಗರದಿಂದ ರಾಮೇಶ್ವರ ಕ್ಷೇತ್ರಕ್ಕೆ ದಯಮಾಡಿಸಿ ಅಲ್ಲಿನ ಪ್ರಜಾವರ್ಗದಿಂದಲೂ ಶಿಷ್ಯರಿಂದಲೂ ಸ್ವಾಗತಿಸಲ್ಪಟ್ಟರು. ಹಿಂದಿನ ಸಂಪ್ರದಾಯದಂತೆ ಇಲ್ಲಿಯೂ ಸಹ ಶ್ರೀರಾಮನಾಥ ಸ್ವಾಮಿಯವರ ದೇವಸ್ಥಾನದಲ್ಲಿಯೇ ವಸತಿ ಮಾಡಿ ಶ್ರೀಯವರು ಶ್ರೀರಾಮೇಶ್ವರ ಸ್ವಾಮಿಯವರನ್ನು ಸ್ವತಃ ಅಭಿಷೇಕ ಪೂಜಾದಿಗಳಿಂದ ಅರ್ಚಿಸಿದರು. ಸೇತು ಸ್ನಾನಕ್ಕೋಸ್ಕರ ಧನುಷ್ಕೋಟಿಗೆ ದಯಮಾಡಿಸಿ ಅನೇಕ ಜನ ಪಂಡಿತರಿಗೂ ಇತರ ಪರಿಜನಕ್ಕೂ ವಿಶೇಷವಾದ ದ್ರವ್ಯದಾನ ಮಾಡಿದರು. ಸೇತು ಸ್ನಾನ ನಂತರ ಮತ್ತೆ ರಾಮೇಶ್ವರಕ್ಕೆ ಆಗಮಿಸಿದರು. ಶ್ರೀರಾಮನಾಥ ಸ್ವಾಮಿಯವರನ್ನು ಅಲ್ಲಿ ಮತ್ತೊಮ್ಮೆ ಅರ್ಚಿಸಿ ನಂತರ ರಾಮನಾಡಿನ ಜನರ ಕೋರಿಕೆಯಂತೆ ರಾಮನಾಥಪುರಕ್ಕೆ ಚಿತ್ತೈಸಿದರು.